ಉತ್ಕರ್ಷ್, ನೀವು ಪ್ರಶ್ನೆ ಏನ್ ಕೇಳಿದಿರಿ, ಸ್ವಲ್ಪ ಸಮಯ ಕೊಡ್ಬೇಕು ನೀವು. ಯಾವುದೇ ರೀತಿ ಇಂಟ್ರಪ್ಷನ್ ಬೇಡ. ನೋಡಿ, ಒಂದು ಬಹಳ ಸ್ಪಷ್ಟಪಡಿಸ್ತೀನಿ. ರಾಮ ಮಂದಿರದಲ್ಲಿ ಇವತ್ತೇನು ಒಂದ್ ರೀತಿಯ ದರೋಡೆ ಆಗಿದೆ, ಲೂಟಿ ಆಗಿದೆ ಅಂತ ನೀವೆಲ್ಲ ಏನ್ ಹೇಳಿದ್ರಿ, ಏನ್ ಅಲ್ಲ ಕಳ್ತನ ಏನಾಗಿದೆ ಆಗಿದೆ ಕೇಳಿಸ್ಕೊಳ್ಳಿ. ಅದಲ್ಲ ನಾನು ಹೇಳ್ತಿರೋದು. ರಾಮ ಮಂದಿರದಲ್ಲಿ ಕೇಳಿ, ರಾಮ ಮಂದಿರದಲ್ಲಿ ಏನ್ ಇವತ್ತು ಲೂಟಿ ಆಗಿದೆ ಅದ್ರ ಬಗ್ಗೆ ನಮಗೆ ವಿಷಾದ ಇದೆ. ಅದಾಗಬಾರ್ದಾಗಿತ್ತು, ಬೇಸರ ಇದೆ. ಯಾರು ಆ ಕೆಲಸವನ್ನು ಒಂದ್ ನಿಮಿಷ ಕೇಳಿ ಮೇಡಮ್, ಒಂದ್ ನಿಮಿಷ ಪ್ರಶ್ನೆ ಕೇಳ್ಬಿಟ್ಟು ನಮ್ಗೆ ಇಂಟರಪ್ಟ್ ಮಾಡಿದ್ರೆ ನಮ್ಗೆ ವಿಷಯ ಹೇಳಕ್ ಬಿಡ್ಬೇಕು ದಯವಿಟ್ಟು. ವಿಷಯ ಹೇಳ್ತಿಲ್ಲ, ನೀವು ಬಳಸ್ತಿರೋ ಪದ ಬಳಕೆ ಇದೆಯಲ್ಲ, ನೀವು ಹೇಳಿರೋ ಪದಪುಂಜಗಳನ್ನು ನಾನು ಬಳಸ್ತಾ ಇದ್ದೀನಿ. ಅದು ಏನ್ ಗೊತ್ತಾ, ಅದು ನಿಮ್ಮ ತತ್ವ ಸಿದ್ಧಾಂತಗಳು, ನಿಮ್ಮ ಹೋರಾಟ, ಬಿಜೆಪಿ ಪಾರ್ಟಿ ರಾಮ ಮಂದಿರಕ್ಕೋಸ್ಕರ ಮಾಡಿದಂತಹ ತ್ಯಾಗ, ಅದೆಲ್ಲದಕ್ಕೂ ಒಂದು ಬೆಲೆ ಇದೆ ಸರ್. ಆ ಬೆಲೆಯನ್ನ ನೀವು ವಿಷಾದ ಅನ್ನುವಂತ ಒಂದು ಪದದಲ್ಲಿ ಬರ್ತೀನಿ. ವಿಷಾದ ಅದು ಬಹಳ ಬೇಸರ ಆಗಿದೆ. ಕೇಳಿ, ಇವತ್ತೇನು ರಾಮ ಮಂದಿರದಲ್ಲಿ ಕಳ್ಳತನ ಆಗಿರ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ. ನಮಗೂ ಕೂಡ ವಿಷಾದ ಇದೆ. ನಾವು ರಾಮ ಭಕ್ತರಾಗಿ ನಾವೆಲ್ಲ ಕೂಡ ಘೋಷಣೆ ಆಗ್ತಿದ್ವಿ, ರಾಮ್ಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ ಅಂತ. ಸಾರಿ ಹೇಳ್ತೀವಿ. ರಾಮ ಮಂದಿರ ಮೂವ್ಮೆಂಟು ಮತ್ತೆ ರಾಮ ಮಂದಿರವನ್ನ ಕಟ್ಟೋ ಅಂತದ್ರಲ್ಲಿ ನಮ್ಮ ಪಾತ್ರ ಎಷ್ಟಿದೆ. ಇವತ್ತಿದಾಗಿರ್ತಕ್ಕಂಥ ದುರ್ಘಟನೆ ಅತ್ಯಂತ ಕಟು ಪದಗಳನ್ನ ನಾವು ಟೀಕೆ ಮಾಡ್ತೀವಿ. ಒಂದ್ ನಿಮಿಷ ಹೇಳಿ ಮೇಡಮ್, ಪದಪುಂಜಗಳು ಒಬ್ಬೊಬ್ಬರೊಂದು ಇರ್ತದೆ. ಬಂದ್ಬಿಡ್ತೀನಿ ನಾನು ಒಂದ್ ನಿಮಿಷ. ಈ ಕಳ್ಳತನ ಏನಾಗಿದೆ, ಕಳ್ಳತನ ಏನಾಗಿದೆ, ಉಂಡಿ ಕಳ್ಳತನ ಕೇಳಿ. ನೀವು ವಿಷಯ ಮಾತಾಡ್ಬೇಕಾದ್ರೆ ನಮ್ ಪದಪುಂಜಗಳಂಗಿರುತ್ತೆ. ಏನು ಉಂಡಿ ಕಳ್ಳತನ ಆಗಿದೆ, ಉಂಡಿ ಕಳ್ಳತನ ಆಗಿದೆ, ಅದು ಅತ್ಯಂತ ದುರ್ದೈವದ ಸಂಗತಿ. ಅದಾಗಬಾರ್ದಾಗಿತ್ತು. ಆಮೇಲೆ ನಮಗೆ ವಿಶ್ವಾಸ ಇದೆ, ಯೋಗಿ ಆದಿತ್ಯನಾಥ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೂದ್ ಕಿ ದೂದ್ ಪಾನಿ ಕಿ ಪಾನಿ ಅಂತ. ಯಾರು ಈ ಕಳ್ಳತನವನ್ನು ಮಾಡಿದ್ದಾರೆ ಆಲ್ರೆಡಿ 8 ಜನರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. FIR ಕೂಡ ಆಗಿದೆ. ಆಮೇಲೆ ನಾವು ನೋಡಿ, ಪ್ರಬುದ್ಧ ನಾಗರಿಕದ ಒಂದು ಸಮಾಜದ ವ್ಯಕ್ತಿಗಳಾಗಿ ನಾವು SIT ಹಿಂಗಾಗ್ಬಿಡುತ್ತೆ, SIT ಹಂಗಾಗ್ಬಿಡುತ್ತೆ, ನೀವು ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ಲಿಲ್ಲ, ಅದನ್ನ ನಾವ್ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ SIT ಏನ್ ರಿಪೋರ್ಟ್ ಕೊಡುತ್ತೆ, ಹಾಗಾದ್ರೆ ಧರ್ಮಸ್ಥಳ ವಿಚಾರದಲ್ಲಿ ತಿಂಗಳಾನ್ಗಟ್ಲೆ ನೀವ್ ಯಾಕೆ ಕೆಲಸ ಮಾಡಿದ್ರಿ, ಹೇಳಿದ ಕಡೆ ಎಲ್ಲ ಬುರುಡೆಗಳನ್ನ ಯಾಕೆ ನೀವು ಭೂಮಿಯನ್ನು ಹಾಕಿದ್ರಿ, ಈ ತರ ಅನೇಕ ರೀತಿಯ ಕ್ವಶನ್ ಗಳು ಬರುತ್ತೆ. ಹಾಗಾಗಿ ಹೋಲಿಕೆ ಮಾಡುವಂತ ಸಂದರ್ಭದಲ್ಲಿ ಸರಿ ಅಲ್ಲ, ನಾವು ಏನ್ ಬಿಟ್ಟಿಲ್ಲ. ಯಾರು 8 ಜನ ಕಳ್ತನ ಮಾಡಿದ್ದಾರೆ, ಯಾರು 8 ಜನ ಕಳ್ತನ ಮಾಡಿದ್ದಾರೆ, ದೇ ಹ್ಯಾವ್ ಬೀನ್ ಥ್ರೋನ್ ಇನ್ಸೈಡ್ ದ ಬಾರ್ಸ್. ಎಲ್ಲಿ ಟ್ರಸ್ಟ್ ಮೆಂಬರ್ಸ್ ಎಷ್ಟು ಅರೆಸ್ಟ್ ಆಗಿದ್ದಾರೆ? ಅದು ಖಂಡಿತವಾಗ್ಲೂ ನಾಳೆ ಅವ್ರ ಪಾತ್ರ ಇದೆ ಅಂತಂದ್ರೆ SIT ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳುತ್ತದೆ. ಅದನ್ನ ನಾವ್ ಹೇಳಕ್ ಆಗೋದಿಲ್ಲ ಮೇಡಮ್, ದಯವಿಟ್ಟು. ನೋ ಇದು ತಪ್ಪಾಗ್ತದೆ. ವೆನ್ ದ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್, ಇವ್ರನ್ನ ಯಾಕೆ ಮಾಡ್ಲಿಲ್ಲ, ಅವ್ರನ್ನ ಯಾಕೆ ಮಾಡ್ಲಿಲ್ಲ, ಆ ರೀತಿ ಹೇಳಲಿಕ್ಕೆ ಆಗಲ್ಲ. ನೋಡಿ, ಬಹಳ ಸ್ಪಷ್ಟವಾಗಿ ನೇಮಕ ಮಾಡಿದ್ದು ಚಂಪತ್ ರಾಯ್, ಅಲ್ಲಿ ನಿರ್ವಹಣೆ ಮಾಡ್ತಾ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ, ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಿದೆ. ಮೊನ್ನೆ ಚಂಪತ್ ರಾಯ್ ಅವರನ್ನ 3 ಅವರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, 3 ಗಂಟೆ ಅವರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಲೆಟ್ ಮಿ ಫಿನಿಶ್ ಇರಿ, ವಿಷಯ ಹೋಗೋದಿಲ್ಲ. ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಮಾಡ್ತಾರೆ. ಚಂಪತ್ ರಾಯ್ ತಪ್ಪಿದ್ರೆ ಅವ್ರನ್ನು ಇನ್ವೆಸ್ಟಿಗೇಷನ್ ಆಗ್ಬೇಕು, ಖಂಡಿತವಾಗ್ಲೂ ಮಾಡ್ತಾರೆ. ಒದ್ದು ಒಳಗಡೆ ಹಾಕ್ತಾರೆ ಯಾರಿದ್ರು ಕೂಡ. ಅದನ್ನ ಹೇಳಿದ್ದು ನಾನೇನ್ ಹೇಳ್ಬೇಕನ್ನೋದು ಯು ಕಾಂಟ್ ನೋಡಿ, ಬಹಳ ಸ್ಪಷ್ಟಪಡಿಸ್ತೀನಿ. ಯಾರು ಈ ಕಳ್ಳತನವನ್ನು ಮಾಡಿದ್ದಾರೆ, ಒಂದ್ ನಿಮಿಷ ಕೇಳಿ. 8 ಜನ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಒಳಗಡೆ ಹಾಕಿದೀವಿ. ಈಗ ನೀವೇ ಪ್ರಶ್ನೆ ಮಾಡಿದ್ರಿ, ನನಗೆ ಪ್ರಶ್ನೆ ಮಾಡಬೇಕು ಅಂತ. ಅದನ್ನ ನಾನು ಹೇಳ್ತೀನಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಂದ್ ನಿಮಿಷ ನೀವು ಅವೆಲ್ಲ ಅವ್ರ ಪ್ರಶ್ನೆ ಮಾಡ್ಕೊಳ್ಳಿ. ಈಗ ಚಂಪತ್ ರಾಯ್ RSS ಅವರಲ್ಲ, RSS ಗೂ ಅವ್ರಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. If he has done something wrong, he'll be punished. Let me finish. ಈಗ 8 ಜನನ ನೇಮಕ ಮಾಡಿದ್ದೆ ಈ ವ್ಯಕ್ತಿ ಚಂಪತ್ ರಾಯ್. ಹೌದು. ಒಂದ್ ನಿಮಿಷ. ಅಲ್ಲಿನ ಸೆಕ್ಯೂರಿಟಿ, ಅಲ್ಲಿನ ನಿರ್ವಹಣೆ, ಅಲ್ಲಿನ ಆಡಳಿತ, ಅಲ್ಲಿನ ನೇಮಕಾತಿ ಸಂಪೂರ್ಣ ಜವಾಬ್ದಾರಿ ಈ ವ್ಯಕ್ತಿಯದ್ದೇ. ಆ ವ್ಯಕ್ತಿ ರಾಜೀನಾಮೆ ಕೊಟ್ಟಿದ್ದಾನೆ, ಆ ವ್ಯಕ್ತಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ, ಆ ವ್ಯಕ್ತಿಯನ್ನ ಕರೆದು ವಿಚಾರಣೆ ಮಾಡಿ ಬಿಟ್ಬಿಡ್ತಾ ಇದ್ದಾರೆ ಅಷ್ಟೇ. ಆದರೆ ಅಲ್ಲಿ ಒಳಗಡೆ ಈತ ನೇಮಕ ಮಾಡಿದವ್ರು ಏನೋ ಅರೆಸ್ಟ್ ಆಗಿದಾರಲ್ಲ 8 ಜನ. ಲಾಜಿಕ್ ಇದ್ರೆ ಹೇಳ್ತೀನಿ ಮೇಡಮ್, ನೀವ್ ಯಾಕೆ ಮಾತಾಡ್ತಾ ಇಲ್ಲ? ಹೌದು, ಮೇಲ್ನೋಟಕ್ಕೆ ಅವ್ರದೇ ತಪ್ಪು. ಅಯ್ಯೋ ಉತ್ಕರ್ಷ್, ಇದೇ RCB ಗೆದ್ದಾಗ
ಸಣ್ಣ ಪುಟ್ಟವ್ರನ್ನ ಅಮಾನತು ಮಾಡಿದಾಗ ಹೌದು. ನೀವೇ ಹೊಯ್ಕಂಡ್ರಿ ಇಲ್ಲಿ ಕೂತು ಡಿ.ಕೆ. ಶಿವಕುಮಾರ್ ಅವ್ರದ್ದೇನು ಪಾತ್ರ ಇಲ್ವಾ? ಮುಖ್ಯಮಂತ್ರಿ ಅಲ್ಲ, ಅವ್ರೇ ಅಲ್ವಾ? ಸ್ಟೇಜ್ ಮೇಲೆ ಹತ್ತಿ ಮೋಜು ಮಸ್ತಿ ಮಾಡಿದ್ದು, ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದು. ಚಂಪತ್ ರಾವ್ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ರಿ, ಡಿ.ಕೆ. ಶಿವಕುಮಾರ್ ಅವ್ರ ಇನ್ವೆಸ್ಟಿಗೇಷನ್ ಮಾಡಿದ್ರ? ಒಂದ್ ನಿಮಿಷ ಇರಿ, ನೀವು ಸಬ್ಜೆಕ್ಟ್ ಯಾಕೆ ಇಷ್ಟು ನೀವು ಆತನನ್ನ ಯಾಕೆ ಯೋಗಿ ಸರ್ಕಾರ ಬುಲ್ಡೋಸರ್ ಸರ್ಕಾರ ಯೋಗಿ ಸರ್ಕಾರ ಬುಲ್ಡೋಸರ್ ಸರ್ಕಾರ ಚಂಪತ್ ರಾಯ್ಗೆ ಸೆಕ್ಯೂರಿಟಿ ಕಟ್ಕೊಂಡು ಕೂತಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆಲ್ಲ ಕರ್ನಾಟಕದವ್ರಿಗೆ ಅಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಇದಾರಪ್ಪ, ಖಂಡಿತವಾಗ್ಲೂ ಎಂಜೆ ಒಳಗಡೆ ಹಾಕಿದೀವಿ. ಅವ್ರ ಮನೆ ಬುಲ್ಡೋಸರ್ ನುಗ್ಗಿಸ್ತಾರೆ. ಫ್ರಿಜ್ ಅಲ್ಲಿ ದನದ ಏನೋ ಸಮಸ್ಯೆ, ನೀವು ಬಿಜೆಪಿ ಅವ್ರು ಮಾತಾಡಿದ್ರೆ ಹಿಂಗ್ ಮಾತಾಡಕ್ಕೆ ಬಿಡಲ್ಲಪ್ಪ. ಫ್ರಿಜ್ ಅಲ್ಲಿ ದನದ ಮಾಂಸ ಇಟ್ಟಿದ್ದಾರೆ ಅಂದ್ರೆ ಬುಲ್ಡೋಸರ್ ಹತ್ತಿಸ್ಬಿಡ್ತೀರಿ. ನೋಡಿ, ನೀವ್ ಇನ್ನೊಂದು ಕೇಳಿದ್ರಿ, ನಮ್ಗೆ ಹೇಳಿದ್ರಿ ದ್ವಂದ್ವ ನಿಲುವು ಅಂತ. ಯಾವ್ದ್ರಿ ದ್ವಂದ್ವ ನಿಲುವು? ನಾವು ಕಾಂಗ್ರೆಸ್ ಅವ್ರಿಗೆ ಕೇಳಿದ್ವಿ, ನಿಮ್ಗೆ ಯಾವ ನೈತಿಕತೆ ಇದೆ ರಾಮ ಮಂದಿರದಲ್ಲಿ ಪ್ರಶ್ನೆ ಮಾಡಿ. ಇವಾಗ್ಲೂ ಅದನ್ನೇ ಕೇಳ್ತೀವಿ. ಯಾಕೆ ಅಂತಂದ್ರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ರಾಧಾ ಮೇಡಮ್, ಇದೇ ಕಾಂಗ್ರೆಸ್ ಅವರು ರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿದಂತ 2007ರಲ್ಲಿ ಸುಪ್ರೀಂ ಕೋರ್ಟ್ ಅಫಿಡವಿಟ್ ಹಾಕಿ ಇದೇ ಕಾಂಗ್ರೆಸ್ನ ನಾಯಕರಾದಂತ ಕಪಿಲ್ ಸಿಬಲ್ ರಾಮ ಯಾರು ಅಂತ ಪ್ರಶ್ನೆ ಮಾಡಿದ್ರು. ರಾಮ ಎನ್ನುವಂತ ನಿಜವಾಗ್ಲೂ ದೇವರ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲಿ ಹಿಸ್ಟಾರಿಕಲ್ ಎಕ್ಸಿಕ್ಯೂಷನ್ ಆಗಬೇಕು ಅಂದಾಗ ಅದು ಬೇಡ ಅಂತ ವಿರೋಧ ಮಾಡಿದ ಕಾಂಗ್ರೆಸ್. ರಾಮ ಮಂದಿರ್ ಮೂವ್ಮೆಂಟ್ ಇಸ್ ಕಮ್ಯೂನಲ್ ಅಂಡ್ ಡಿವೈಸಿವ್ ಅಂತ ಹೇಳಿದಿದೆ ಕಾಂಗ್ರೆಸ್. ಇವತ್ತು ಸಡನ್ ಆಗಿ ರಾಮನ ಬಗ್ಗೆ ಹುಕ್ಕಿ ಬರ್ತಾ ಇರ್ತಕ್ಕಂಥ ಪ್ರೀತಿ ಯಾಕೆ? ಆಮೇಲೆ ನೀವು ಇನ್ನೊಂದು ತಪ್ಪು ಮಾಹಿತಿ ಕೊಟ್ರಿ. ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರನ್ನು ಬಿಟ್ಟಿಲ್ಲ ಅಂತ ಅಶೋಕ್ ರೈ ಅಲ್ಲಿನ UPCC ಚೀಫ್ ಹೋಗಿದ್ದಾರೆ. ಅಲ್ಲಿ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ, ಒಂದ್ ನಿಮಿಷ ಕೇಳಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಈಗ ಸಡನ್ ಆಗಿ ಪ್ರೀತಿ ಬಂದಿದೇನ್ರಿ ಕಾಂಗ್ರೆಸ್ನವ್ರಿಗೆ? ಈ ಡೋಂಗಿತನವನ್ನ, ಈ ವಿತಂಡವಾದವನ್ನ ಬಿಟ್ಬಿಡಿ, ಮೊದಲು ಮುಗಿಸ್ಲೇಬೇಕು, ವಿಚಾರವನ್ನು ಹೇಳಲೇಬೇಕು. ಆಮೇಲೆ ನಮಗೆ ನಂಬಿಕೆ ಇದೆ, ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅವ್ರನ್ನ ಒಳಗಡೆ ಹಾಕ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವ್ರು ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ.